ಎಲ್ಲರಿಗೆ ನಮಸ್ಕಾರ. ಈ ಚಾನಲ್ ಫಾಲೋ ಮಾಡ್ತಿರೋರಿಗೆ ಪ್ರತಿಯೊಬ್ಬರಿಗೆ, ಸ್ಟೋರಿ ಕೇಳ್ತಾ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ರಿಯಲ್ ಸ್ಟೋರಿ. ಮದುವೆಯಾಗಿ ಒಂದೇ ತಿಂಗಳಿಗೆ ಗಂಡನ ಈ ಅಭ್ಯಾಸ ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಗಂಡನಿಗೆ ರಾತ್ರಿ ನಿದ್ದೆಯಲ್ಲಿ ಕೊರಕೆ ಹೊಡೆಯುವ ಹಾಗೂ ಜೋರಾಗಿ ಮಾತನಾಡಲು ಅಭ್ಯಾಸವಿದೆ. ಇದರಿಂದಾಗಿ ನನಗೆ ನಿದ್ದೆ ಬರುತ್ತಿಲ್ಲ. ನಾನು ವಿವಾಹಿತ ಮಹಿಳೆ. ಮದುವೆಯಾಗಿ 1 ತಿಂಗಳಷ್ಟೇ ಆಗಿದೆ. ಮದುವೆಗೂ ಮುಂಚೆ ನಮಗಿಬ್ಬರು ಪರಿಚಯವಿರಲಿಲ್ಲ. ನನಗೆ ಅವರಲ್ಲಿ ಅಂತಹ ದೊಡ್ಡ ಸಮಸ್ಯೆ ಏನೂ ಇಲ್ಲ. ಆದರೆ ಅವರಿಗೆ ಗೊರಕೆ ಹೊಡೆಯುವ ಅಭ್ಯಾಸವಿದೆ. ಅವರು ನಿದ್ರೆಯಲ್ಲಿ ಜೋರಾಗಿ ಮಾತನಾಡುತ್ತಾನೆ. ಆರಂಭದಲ್ಲಿ ನಾನು ಅದನ್ನು ನಿರ್ಲಕ್ಷಿಸಿದೆ. ಆದರೆ ಈಗ ಅದು ನನಗೆ ತುಂಬ ಅಸಹನೀಯವಾಗಿದೆ. ಪತಿಯೊಂದಿಗೆ ಮಲಗಲು ಸಾಧ್ಯವಿಲ್ಲ. ಒಂದು ದಿನ ನಾನು ತುಂಬ ಬೇಸತ್ತು ಅವರೊಂದಿಗೆ ಮಲಗಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಅಷ್ಟೇ ಅಲ್ಲ, ಈ ಬಗ್ಗೆ ನನ್ನ ಅತ್ತೆಯ ಬಳಿಯೂ ಮಾತನಾಡಿದೆ. ಆದರೆ ಇದು ತುಂಬ ಸಹಜ ಎಂದು ಅವರು ಹೇಳುತ್ತಾರೆ. ಅವನು ವೈದ್ಯರ ಬಳಿಗೆ ಹೋಗಬಹುದು ಎಂದು ನನಗೆ ತಿಳಿದಿದೆ. ನಾನು ಅದನ್ನು ಸೂಚಿಸಿದೆ. ಆದರೆ ನನ್ನ ಪತಿ ಸಂಪೂರ್ಣವಾಗಿ ನಿರಾಕರಿಸಿದರು. ನಾನು ಕೆಲಸ ಮಾಡಲು ಮಹಿಳೆ. ನನಗೆ ನಿದ್ದೆ ಬರುತ್ತಿಲ್ಲ. ಇದೆಲ್ಲವೂ ನನಗೆ ತುಂಬ ನೋವಿನಿಂದ ಕೂಡದೆ. ಇದನ್ನು ನನಗೆ ಪತಿಗೆ ನಾನು ಹೇಗೆ ವಿವರಿಸಬೇಕು ಎಂದು ಹೇಳಿ. ಇದು ಸಾಮಾನ್ಯ ಸಮಸ್ಯೆಯಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರಲ್ಲಿ ಇದು ಸಾಮಾನ್ಯವಾಗಿದೆ. ಆದರೆ ಕೆಲವೊಮ್ಮೆ ಇದು ನಿಮ್ಮ ಸಂಗಾತಿಗೆ ದೊಡ್ಡ ಸಮಸ್ಯೆಯಾಗುತ್ತದೆ. ಇದು ನಿಮ್ಮ ಗಂಡನ ತಪ್ಪು ಅಲ್ಲ. ಗಂಡನ ಗೊರಕೆ ಚಟದ ಬಗ್ಗೆ ನಿಮ್ಮ ಅತ್ತೆಯ ಬಳಿಯೂ ಮಾತನಾಡಿದ್ದರೂ ಗೊರಕೆ ನಿಯಂತ್ರಿಸುವುದಿಲ್ಲ ಎಂದು ಹೇಳಿದ್ದೀರಿ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅತ್ತೆ ಮತ್ತು ಗಂಡನ ತಪ್ಪೇನೂ ಇಲ್ಲ. ಗೊರಕೆ ಹೊಡೆಯುವ ವ್ಯಕ್ತಿಗೆ ಅದರ ಮೇಲೆ ನಿಯಂತ್ರಣವಿರುವುದಿಲ್ಲ. ಪ್ರೀತಿಯಿಂದ ತಿಳಿಸಿ ಹೇಳಿ. ಪ್ರೀತಿಯಿಂದ ಮಾತನಾಡುವ ಮೂಲಕ ಮಾತ್ರ ಈ ಸಮಸ್ಯೆಯನ್ನು ಕೊನೆಗೊಳಿಸಬಹುದು. ಅವರ ಜೋರಾಗಿ ಗೊರಕೆ ಹೊಡೆಯುವುದರಿಂದ ನಿಮ್ಮ ನಿದ್ರೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಇದರಿಂದಾಗಿ ನೀವು ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ಳಲು ಪ್ರಾರಂಭಿಸಿದ್ದೀರಿ ಎಂದು ನೀವು ಅವರಿಗೆ ಹೇಳಬಹುದು. ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿಸಬೇಡಿ. ಪ್ರತಿಯೊಬ್ಬ ಮನುಷ್ಯನಿಗೆ, ವಿಶೇಷವಾಗಿ ಕೆಲಸ ಮಾಡುವ ವೃತ್ತಿಪರರಿಗೆ ಉತ್ತಮ ನಿದ್ರೆ ಅತ್ಯಗತ್ಯ. ನೀವು ಈ ಸಮಸ್ಯೆಯನ್ನು ಎತ್ತುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಇದು ನಿಮ್ಮ ಪತಿಗೆ ಸಹ ನಿಯಂತ್ರಣವಿಲ್ಲದ ವಿಷಯ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ವೈದ್ಯರ ಬಳಿ ಹೋಗಲು ನಿಮ್ಮ ಪತಿಯನ್ನು ನೀವು ಪ್ರೋತ್ಸಾಹಿಸಬೇಕು. ನೀವು ಈ ವಿಷಯವನ್ನು ಅವರಲ್ಲಿ ನಿಧಾನವಾಗಿ ಅರ್ಥ ಮಾಡಿಸಬೇಕು. ಏಕೆಂದರೆ ಈ ಒಂದು ಕಾರಣದಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು. ನೀವಿಬ್ಬರು ನಿಮ್ಮ ಸಂಬಂಧದ ಆರಂಭಿಕ ಹಂತಗಳಿದ್ದೀರಿ. ಹೀಗಿರುವಾಗ ಸಮಸ್ಯೆಗಳು ಪ್ರೀತಿಯನ್ನು ಬೇಗನೆ ಬದಲಾಯಿಸಬಹುದು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್.